ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅತಿಯಾದ ನಗರೀಕರಣ ಹಾಗೂ ಹೆಚ್ಚುತ್ತಿರುವ ವಾಹನಗಳ ದಟ್ಟಣೆಯಿಂದಾಗಿ ಉಂಟಾಗುತ್ತಿರುವ ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸಲು ಮೇ 31ರಂದು ಪರಿಸರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಹದೇವಪುರ ಪ್ರಾದೇಶಿಕ ವಲಯದ ಪರಿಸರ ಅಧಿಕಾರಿ ಡಾಕ್ಟರ್ ಕೆಎಂ ರಾಜು ತಿಳಿಸಿದರು. ಮಹದೇವಪುರ ಬಿಬಿಎಂಪಿ ವಲಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಾನವ ಉಳಿವಿಗಾಗಿ ಪರಿಸರವನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ಜನ ತೆಗೆದುಕೊಳ್ಳಬೇಕು ಮತ್ತು ನಾಳೆಯ ಸ್ವಚ್ಛತೆಗಾಗಿ ಗಾಳಿ ಮತ್ತು ನೀರಿನ ಮಾಲಿನ್ಯವನ್ನ ತಗ್ಗಿಸುವ ಮಾರ್ಗಗಳನ್ನು ತಿಳಿದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಿಡಿತ ಫೌಂಡೇಶನ್ ಸಹಯೋಗದಲ್ಲಿ ಮೇ 31ರಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಐಟಿಪಿಎಲ್ ಮುಖ್ಯ ರಸ್ತೆಯ ಮಹದೇವಪುರ ರೇಖಾಥಾನ್ನಿಂದ ಕಾಡುಗುಡಿ ಟಿ ಪಾರ್ಕ್ವರೆಗೆ ಸೈಕೋಥಾನ್ ನಿಮ್ಮದೇ ಸೈಕಲ್ ತೆಗೆದುಕೊಂಡು ಬನ್ನಿ. 2.5 ಕಿಲೋಮೀಟರ್ ಪರಿಸರ ಜಾಗೃತಿ ನಡೆಗೆ ಶೂನ್ಯ ತ್ಯಾಜ್ಯ ಬದ್ಧತೆಗಾಗಿ ಸ್ವಯಂ ಪ್ರೇರಣೆಯಿಂದ ಯುವ ಜನತೆ ಮತ್ತು ನಾಗರಿಕರು ಭಾಗವಹಿಸಬೇಕು ಎಂದಿದ್ದಾರೆ. ಇನ್ನು ಪರಿಸರ ಸಂರಕ್ಷಣೆಯ ಪ್ರತಿಯೊಬ್ಬರ ಕರ್ತವ್ಯ, ಪ್ಲಾಸ್ಟಿಕ್ ಮುಕ್ತಿಗಾಗಿ ಜನಜಾಗೃತಿ ಓಟದಲ್ಲಿ ಭಾಗಿಯಾಗಿ ಎಂದು ಮಿಡಿತ ಫೌಂಡೇಶನ್ ಅಧ್ಯಕ್ಷ ಪರಿಸರ ಮಂಜು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ನನ್ನ ಹೆಸರು ಡಾಕ್ಟರ್ ಕೆಎಂ ರಾಜು ಅಂತ, ಪರಿಸರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಹದೇವಪುರ ವಲಯ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ತಮಗೆ ಗೊತ್ತಿರುವ ಹಾಗೆ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಆಚರಿಸ್ತೀವಿ. ಅದರ ಅಂಗವಾಗಿ ಈ ಒಂದು ವಲಯದಲ್ಲಿ ಈ ವರ್ಷದ ಘೋಷಣೆ ಆಗಿರತಕ್ಕಂಥದ್ದು ಪ್ಲಾಸ್ಟಿಕ್ ಬಳಕೆಯನ್ನು ಕೊನೆಗೊಳಿಸುವುದು, ಎಂಡ್ ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್ಕಿಂದ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಒಂದು ಅವೇರ್ನೆಸ್, ಜಾಗೃತಿ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ 31ನೇ ತಾರೀಕು ನಾವಿಲ್ಲಿ ಡೆಕಾಥ್ಲಾನ್ನಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಪಬ್ಲಿಕ್ಸ್ಗಳಿಗೆ, ಸಾರ್ವಜನಿಕರ ಅವೇರ್ನೆಸ್ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ. ಮಾತಾಡ್ಬೋದಾ? ಆ ವಿಚಾರವಾಗಿ ನಾವು ಅವತ್ತು ಒಂದು 5 ಕಿಲೋಮೀಟರ್ ಗ್ರೀನ್ ವಾಕ್ ಅಂದರೆ ಹಸಿರು ನಡಿಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಪಬ್ಲಿಕ್ ಜೊತೆ ಸೇರಿಬಿಟ್ಟು ಒಂದು 5 ಕಿಲೋಮೀಟ್ರ್ ನಡಿಗೆ ಇಟ್ಕೊಂಡಿದ್ದೀವಿ. ಎಲ್ಲಿಂದ ಅಂದರೆ ಡೆಕಾಥ್ಲಾನಿಂದ ಟ್ರೀ ಪಾರ್ಕ್ ಇದೆಯಲ್ಲ ಅಲ್ಲಿವರೆಗೂ. ಆಮೇಲೆ ಒಂದು 25 ಕಿಲೋಮೀಟ್ರು ಸೈಕ್ಲಿಸ್ಟ್ಗಳು ಬರ್ತಾರೆ. ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಿಸಲು ಸೈಕ್ಲಿಸ್ಟ್ಗಳೆಲ್ಲ ಸೈಕಲ್ ತಗೊಂಡು 25 ಕಿಲೋಮೀಟ್ರ್ ಹೋಗಿ ಬರ್ತಕ್ಕಂಥದ್ದು 25 ಕಿಲೋಮೀಟ್ರು. ಇದ್ರ ಜೊತೆಗೆ 2.5 ಕಿಲೋಮೀಟರು ಎಕೋ ಅವೇರ್ನೆಸ್ ವಾಕ್ ಅಂತ. ಮತ್ತು ಅದರಲ್ಲಿ ಒಂದು ಏನಪ್ಪ ಅದು ಅಂದರೆ ಪ್ಲಾಸ್ಟಿಕ್ 2.5 ಕಿಲೋಮೀಟ್ರಿಗೆ ಹೋಗ್ತಾ ಬರ್ತಾ ರೋಡ್ ಸೈಡಲ್ಲಿ ಎಲ್ಲಾದರೂ ಪ್ಲಾಸ್ಟಿಕ್ ಬಿದ್ದಿದ್ರೆ ಆ ಪ್ಲಾಸ್ಟಿಕ್ಕನ್ನು ಆಯ್ತೀವಿ, ನಾವು ತಗೊಂಡ್ಬಿಟ್ಟು ಬ್ಯಾಗಲ್ಲಿ ಹಾಕ್ತೀವಿ. ತಗೊಂಬಿಟ್ಟು ಅದನ್ನು ಮತ್ತೆ ರೀಸೈಕ್ಲಿಂಗ್ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಒಟ್ಟಾರೆ ಪರಿಸರ ದಿನಾಚರಣೆ 2025 ಜೂನ್ 5ರ ಅಂಗವಾಗಿ ಈ ಒಂದು ಭಾಗದಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಬೇಕು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ವೇಳೆ ಕನ್ನಡ ಜನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆ ಅಜಿತ್ ಕುಮಾರ್, ಶಿಕ್ಷಕಿ ಸೌಮ್ಯ ಪವಾರ್, ಸಮಾಜ ಸೇವಕ ಮಂಜಯ್ಯ ಚಾವಡಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.